ಕೆಆರ್ಪೇಟೆಯಲ್ಲಿ ಹೇಮಾವತಿ ಶುಗರ್ಸ್ ವಿರುದ್ಧ ಸಿಡಿದೆದ್ದ ಕಬ್ಬು ಬೆಳೆಗಾರರು. ಟನ್ಗೆ 50 ರೂಪಾಯಿ ಬಾಕಿ ಹಣ ನೀಡದೆ ಕೋರ್ಟ್ ಮೆಟ್ಟಿಲೇರಿದ ಕಾರ್ಖಾನೆ ವಿರುದ್ಧ ಆಕ್ರೋಶ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶದ ಜ್ವಾಲೆ ಹೊತ್ತಿ ಉರಿದಿದೆ. ಅನ್ನದಾತನ ಹೊಟ್ಟೆ ಮೇಲೆ ಹೊಡೆದ ಸಕ್ಕರೆ ಕಾರ್ಖಾನೆ ವಿರುದ್ಧ ರೈತರು ಈಗ ಸಿಡಿದೆದ್ದಿದ್ದಾರೆ. ಸರ್ಕಾರದ ಆದೇಶಕ್ಕೂ ಕ್ಯಾರೆ ಅನ್ನದ ಮಾಕವಳ್ಳಿ ಹೇಮಾವತಿ ಶುಗರ್ಸ್ ವಿರುದ್ಧ ಕೆಆರ್ಪೇಟೆಯ ಮಿನಿ ವಿಧಾನಸೌಧದ ಮುಂದೆ ರೈತರು ರಣಕಹಳೆ ಮೊಳಗಿಸಿದ್ದಾರೆ. ಚಾಟಿ ಬೀಸುತ್ತಾ, ಶಂಖ ಊದುತ್ತಾ, ಜಾಗಟೆ ಬಾರಿಸುತ್ತಾ ತಮಗಾಗಿರುವ ಅನ್ಯಾಯದ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೌದು, ಇದು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಕಂಡು ಬಂದ ಭೀಕರ ಆಕ್ರೋಶದ ದೃಶ್ಯಗಳು. ಒಂದ್ ಕಡೆ ಚಾಟಿ ಏಟಿನ ಸೌಂಡು, ಇನ್ನೊಂದು ಕಡೆ ಸರ್ಕಾರದ ಕಣ್ಣು ತೆರೆಸಲು ಶಂಖ ಜಾಗಟೆ ಹಿಡಿದು ಹೋರಾಟ ನಡೆಸ್ತಾ ಇರುವ ಅನ್ನದಾತರು. ವಿಷಯ ಏನಪ್ಪಾ ಅಂದ್ರೆ, ಮಾಕವಳ್ಳಿ ಹೇಮಾವತಿ ಶುಗರ್ಸ್ ಕಾರ್ಖಾನೆಯು ಪ್ರತಿ 1 ಟನ್ಗೆ ಸರ್ಕಾರ ಘೋಷಣೆ ಮಾಡಿರುವ ಬಾಕಿ ಹಣ 50 ರೂಪಾಯಿಗಳನ್ನು ರೈತರಿಗೆ ನೀಡದೆ ಸತಾಯಿಸ್ತಾ ಇದೆ. ಈಗಾಗಲೇ ರಾಜ್ಯದ ಬೇರೆ ಬೇರೆ ಸಕ್ಕರೆ ಕಾರ್ಖಾನೆಗಳು ಸರ್ಕಾರ ಘೋಷಣೆ ಮಾಡಿದ ಬಾಕಿ ಹಣವನ್ನು ರೈತರ ಖಾತೆಗೆ ಜಮಾ ಮಾಡಿವೆ. ಆದರೆ ಈ ಹೇಮಾವತಿ ಶುಗರ್ಸ್ ಮಾತ್ರ ರೈತರ ಕಷ್ಟಕ್ಕೆ ಬೆಲೆ ಕೊಡದೆ ಬಾಕಿ ಹಣ ನೀಡದಿರಲು ನ್ಯಾಯಾಲಯದ ಮೊರೆ ಹೋಗಿ ತಡೆಯಾಜ್ಞೆಯನ್ನು ತಂದಿದೆ. ಕಾರ್ಖಾನೆಯ ಈ ರೈತ ವಿರೋಧಿ ಧೋರಣೆಗೆ ಕೆಆರ್ಪೇಟೆಯ ರೈತರು ಈಗ ರೊಚ್ಚಿಗೆದ್ದಿದ್ದಾರೆ. ನಮ್ಮ ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ ಕಬ್ಬಿಗೆ ನ್ಯಾಯಯುತವಾಗಿ ಸಿಗಬೇಕಾದ 50 ರೂಪಾಯಿ ಬಾಕಿ ಹಣವನ್ನು ಈ ಕಾರ್ಖಾನೆ ತಡೆ ಹಿಡಿದಿದೆ. ಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ತಂದಿಟ್ಟುಕೊಂಡಿದ್ದಾರೆ. ಕೂಡಲೇ ಆ ತಡೆಯಾಜ್ಞೆಯನ್ನು ವಾಪಸ್ ಪಡೆದು ನಮ್ಮ ಬಾಕಿ ಹಣವನ್ನು ನೀಡಬೇಕು. ಇಲ್ಲದೇ ಇದ್ರೆ ಯಾವುದೇ ಕಾರಣಕ್ಕೂ ಈ ಕಾರ್ಖಾನೆ ಆರಂಭಿಸಲು ನಾವು ಬಿಡೋದಿಲ್ಲ. ಇದು ಕೇವಲ ಪ್ರತಿಭಟನೆಯಲ್ಲ, ಇದು ನಮ್ಮ ಹಕ್ಕಿನ ಹೋರಾಟ ಅಂತ ಕಿಡಿಕಾರಿದ್ದಾರೆ. ಕಷ್ಟಪಟ್ಟ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗಬೇಕಾದ ಬಾಕಿ ಹಣಕ್ಕೂ ರೈತರು ಬೀದಿಗೆ ಇಳಿಯುವ ಪರಿಸ್ಥಿತಿ ಬಂದಿರೋದು ನಿಜಕ್ಕೂ ದುರಂತ. ಹೇಮಾವತಿ ಶುಗರ್ಸ್ ಆಡಳಿತ ಮಂಡಳಿ ಕೂಡಲೇ ಎಚ್ಚೆತ್ತುಕೊಂಡು ರೈತರ ಬಾಕಿ ಹಣವನ್ನು ಚುಕ್ತಾ ಮಾಡುತ್ತಾ ಅಥವಾ ರೈತರ ಈ ಹೋರಾಟ ಮತ್ತಷ್ಟು ಉಗ್ರ ರೂಪ ಪಡೆಯುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ಕೆಆರ್ಪೇಟೆ. ಅವ್ರ ಮರ್ಯಾದೆ ತೆಗೆದಿದ್ದಂದ್ರೆ ತಡೆಯಾಜ್ಞೆ ಕೊಟ್ಟಿದ್ದೀನಿ ಹೋಗ್ರಿ ಅಂತೇಳಿ ತಡೆಯಾಜ್ಞೆಯನ್ನು ಕೊಟ್ಟರವರು. ಅಲ್ಲಿ ಈಚೆಗೆ ಸೊಸೈಟಿ ಜವಾನ್ ಆಗ್ಬೋದು, PNB ಬ್ಯಾಂಕ್ ಲೋನ್ ಆಗ್ಬೋದು, ಇನ್ನೊಬ್ಬ ಆಗ್ಬೋದು, ಯಾವನು ಬಂದು ಮನೆಯಲ್ಲಿ ಕಚ್ಚಿಮುಟ್ಟಾಗಲಿ, ದನಕರ ಆಗಲಿ, ದವಸ ಧಾನ್ಯ ಆಗಲಿ ಈಚೆಗಿಡ್ಲಿಕ್ಕೆ ಆಯ್ತಾ ಇಲ್ಲ. ಇದು ರೈತ ಸಂಘದ ಫಲ. ಏನ್ ಕಿದಾಕಿದಾರಪ್ಪ ರೈತ ಸಂಘದವರು? ಯಾವನ ಜಂಪ ಹೊಡೆದ್ರೆ ಅವನು ಎಲ್ಲಿ ಬರ್ಬೇಕು? ನಮ್ಗೆ ಉತ್ತರ ಇದು ರೈತ ಸಂಘ ಮಾಡಿದ್ದು ಕೆಲಸ. ನಂತರ ದಿವಸದಲ್ಲಿ 1995ರಲ್ಲಿ PV ನರಸಿಂಹರಾಯನ ಸರ್ಕಾರದಲ್ಲಿ ಯಾರು ಬಂದದ್ದು? ಸರ್ಕಾರದ ಇಲ್ಲ, ನಮ್ಮ ತೆರಿಗೆ ಪ್ರತಿನಿತ್ಯ ನಾವು ತೆರಿಗೆ ಕೊಡ್ತಾ ಇದ್ವಿ. ನಮಗೆ ಗೊತ್ತಿಲ್ಲದಂಗೆ ಕೊಡ್ತೀವಿ, ಪ್ರತ್ಯಕ್ಷವಾಗೂ ಕೊಡ್ತೀವಿ, ಪರೋಕ್ಷವಾಗೂ ಕೊಡ್ತೀವಿ.
ಉತ್ಪಾದಕರಿಗೂ ಕೊಡ್ತೀವಿ, ಬಳಕೆದಾರರಿಗೂ ಕೊಡ್ತೀವಿ ತೆರಿಗೆ. ಈ ಎಲ್ಲ ತೆರಿಗೆ ದುಡ್ಡನ್ನ ಅಲ್ಲಿ ನಮ್ಮ ಹತ್ರ ಓಟ್ ಹಾಕ್ಸ್ಕೊಂಡು ಹೋಗಲ್ಲ, ಅವರು ಹಂಚ್ತಾವ್ರೆಲ್ಲ. ಅವ್ರನ್ನ ಚೆನ್ನಾಗಿ ನೋಡ್ಕೊಂಡವ್ರೆ. ಈ ಆಫೀಸ್ ಅವ್ರು ಮಾಡ್ಕೊಂಡವ್ರು. ನಾವು ಹೆಬ್ಬೆಟ್ಟು ತಂಬು ಇಂಪ್ರೆಷನ್ನು ತಿಳುವಳಿಕೆಯಿಂದ ಮುಗ್ಧರಿಗೆ ದುಡ್ಡದೆ ಅಂತ ಓಟ್ ಹಾಕಿದೀವಲ್ಲ, ಅವ್ರು ತಿದ್ದುಪಡಿಗಳನ್ನ ಮಾಡ್ಕೊಂಡ್ರೆ ಇವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಯಾವುದೇ ಕಾರಣಕ್ಕೂ ರೆಡ್ ಬ್ಯಾಂಡಲ್ಲಿ ಇಟ್ಕೊಟ್ಟ ನಮ್ಮ ಹುಡುಗ. ಒಂದು ಲೋಡ್ ಅಕ್ಕಿ ಗವಿಮಠ ವಸತಿ ಶಾಲೆಗೆ ಹೋಗ್ಬೇಕಾದದ್ದು ಬೋಲಿಗೇಗೌಡರ ಚಂದ್ರಶೇಖರ್ ರೈಸ್ ಮಿಲ್ಗೆ ಹೋಗಿತ್ತು. ಗವಿಮಠದ ಮೊರಾರ್ಜಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದನ್ನ ರೆಡ್ ಬ್ಯಾಂಡ್ ರೈಸ್ ಮಿಲ್ಲಲ್ಲಿ ಇಟ್ಕೊಟ್ಟ. 61 ಕ್ವಿಂಟಾಲ್ ಗೋಧಿ, 48 ಕ್ವಿಂಟಾಲ್ ಅಕ್ಕಿ ಮುಚ್ಚಿಬಿಟ್ಟು. ಅಂದ್ರೆ ನೀವು ಯಾವ್ದಾರ ಇಟ್ಕೊಡಿ, ಅವ್ರ ಪರವಾಗಿ ಅವ್ರು ಕೆಲಸ ಮಾಡ್ತಾರೆ ಅಷ್ಟೇ, ಬಿಟ್ಟರೆ ನಿಮ್ಮ ಪರವಾಗಿ ಸಮಾಜದ ಪರವಾಗೂ ಅಲ್ಲ. ಈ ಹಿನ್ನೆಲೆಯಲ್ಲಿ ಇದು ಮುಂದುವರಿಯುತ್ತದೆ. ದಯಮಾಡಿ ಎಚ್ಚೆತ್ತುಗಳಿಲ್ಲ ಅಂದರೆ ಇನ್ನು ಕೆಲವೇ ದಿವಸಗಳಲ್ಲಿ ಕಾರ್ಪೊರೇಟ್ಗಳು ನಮ್ಮನ್ನು ಕಡಾಕಂಡಿದೆ. ಈಗಾಗಲೇ ಮೊನ್ನೆ ಯಾವಾಗಲೂ BJP ಇವರು ಅಶೋಕ್ ಅವರು ಆತ್ಮಸಾಕ್ಷಿನೂ ಇದೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ತಾವು ನಡ್ಕೋಬೇಕು ಅನ್ನೋದಕ್ಕೆ ಒಂದು ನಿದರ್ಶನ. ಕಾಂಗ್ರೆಸ್ಸೂ ಇಲ್ಲ, ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರಿಗೆ ಅಧಿಕಾರ ಕೊಡಲಿಲ್ಲ. 20 ತಿಂಗಳ ಆಡಳಿತದಲ್ಲಿ ಅವರ ಅವಧಿ ಮುಗಿದ ಮೇಲೆ ಕೊಡಲಿಲ್ಲ. ಯಡಿಯೂರಪ್ಪನವರು ಕೇಳಿದ್ರು, ಕುಮಾರಸ್ವಾಮಿನೂ ಕೇಳಿದ್ರು. ಸರ್ಕಾರ ರಾಜ್ಯಪಾಲರ ಆಳ್ವಿಕೆ ಮೇಲೆ ಆ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಯ್ತದೆ ಅಂತ ಹೇಳಿ 5,000 ಜನನ ಬೆಂಗಳೂರು ರಾಜಭವನದ ಹತ್ರ ಕರ್ಕೊಂಡೋಗಿ ಪುಟನೆಯ ಅಂದಿನ ರಾಜ್ಯಪಾಲರ ಜೊತೆಯಲ್ಲಿ ಹಿಂದಿನಲ್ಲಿ ಮಾತನಾಡಿ, ಚಮತ್ಕಾರವಾಗಿ ಹಿಂದಿನಲ್ಲಿ ಮಾತನಾಡಿ ಅವರನ್ನ ಹೊಗಳಿ ಅಟ್ಟಕ್ಕೆ ಏರಿಸಿ, ರೈತರ ಬೆನ್ನಿಗೆ ನೀವು ನಿಲ್ಲಬೇಕು, ರೈತರಿಗೆ ನೀವು ಸಹಾಯ ಮಾಡಬೇಕು ಅಂತ ಕೇಳಿಕೊಂಡಾಗ 1 ವಾರ ಕಾಲಾವಕಾಶ ತಕೊಂಡು ರಾಜ್ಯಪಾಲರು ಒಂದು ಟನ್ಗೆ 272 ರೂಪಾಯಿ ಆ ಸಾಲಲ್ಲಿ ಯಾರು ಕಬ್ಬೊಳಿದ್ರು ಆ ರೈತರಿಗೆ ಮತ್ತೆ ಪ್ರೋತ್ಸಾಹ ಧನ ಅಂತೇಳಿ 272 ರೂಪಾಯಿ ಕೊಡಬೇಕು ಅಂತ ಹೇಳಿ 620 ಕೋಟಿ ರೂಪಾಯಿಯನ್ನ ರೈತರಿಗೆ ಕೊಡಿಸಿದ್ರು. ಯಾವ MLA ಅಲ್ಲ, ಯಾವ ಮಂತ್ರಿ ಅಲ್ಲ, ಯಾವ ಕಂತ್ರಿನೂ ಕೂಡ ರೈತರ ಬಗ್ಗೆ. ಆದರೆ ಎಲ್ಲ ರೈತರು ಕೂಡ ಕಬ್ಬೊಡ್ಬಿಟ್ಟು ಮಲ್ಲಿದ್ರು ಇಷ್ಟೇ ಸರಿ ಅಂತ. 272 ಬಂದಾಗ 50,000, 1 ಲಕ್ಷ, 2 ಲಕ್ಷ ತಗೊಂಡ್ಬಂದ್ರು ಮನೆಗೆ. ಅದೇ ಪುಟ್ಟಣ್ಣಯ್ಯ ಪಾರ್ಲಿಮೆಂಟ್ ಹೋಗ್ಬೇಕು, ಪಾರ್ಲಿಮೆಂಟಲ್ಲಿ ಈ ಬೆಳೆಗಳ ಬೆಲೆ ನಿಗದಿ ಆಗಬೇಕು ಅಂದರೆ ಪಾರ್ಲಿಮೆಂಟಲ್ಲಿ ನಾನು ಚರ್ಚೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಪಾರ್ಲಿಮೆಂಟ್ ಕಂಟೆಕ್ಟ್ ಮಾಡಿದಾಗ ಮಂಡ್ಯ ಜಿಲ್ಲೆಯ ಜನ 50,000 ಓಟ್ ಕೊಟ್ಟು ಠೇವಣಿ ಕಳೆದು ಚಪ್ಪಲಿ ಹೊಡೆದು ಮನೆ ಕಳಿಸಿ. ದಯಮಾಡಿ ಯಾರು ಉಪಕಾರ ಪಡೆದಿದ್ರು ಅವತ್ತು, ಯಾರು ಉಪಕಾರ ಪಡೆದಿದ್ರು ಅವರು ಅಷ್ಟು ಜನ ಓಟ್ ಹಾಕಿದ್ರೆ ಖಂಡಿತವಾಗಿ ಪುಟಣಿಗೆ ಠೇವಣಿ ಬತ್ತಿತ್ತು. ಸೋಲ್ತಿದ್ರು ಗೆದ್ದಿದ್ರು ನಂಗೆ ಗೊತ್ತಿಲ್ಲ. ವಿಶ್ವಾಸಘಾತಕರು ಅಂದರೆ ನಾವು ಇದ್ದೀವಿ. ದಯಮಾಡಿ ಈ ದಿಕ್ಕಲ್ಲಿ ಎಲ್ಲರೂ ಯೋಚನೆ ಮಾಡಬೇಕು. ನೀವೆಲ್ಲರೂ ಹಂಗೆ ಎಕ್ಕಡ ತಗೊಂಡ್ರೆ ಈ ತಾಲೂಕು ಆಫೀಸ್ ರೆಡಿ ಜಿಲ್ಲೆಯವರು ರೆಡಿ ಮಾಡಕ್ ಆಗೋದಿಲ್ಲ. ಚಪ್ಪಲಿ ರೇಟ್ ಬೀಳಲೇಬೇಕು. ದುಡ್ಡು ಯಾವಾಗ ಕೇಳ್ತಾರೆ ಚಪ್ಪಲಿ ರೇಟ್ ಏನು ಆಗಲ್ರಿ, ಅವ್ನ್ ಏನು ಮಾಡಕ್ಕಾಗಲ್ಲ. ಈಗ ಅವ್ನೇನು ಬಾಗಲಕೋಟೆ ನಾವು ರೈತರು ಹಿಡ್ಕೊಂಡೋಗ್ರ ಏನು ಮಾಡಕ್ಕಾಗಲ್ಲ. ನೀವು ಚಪ್ಪಲಿ ಕೈ ತಗೊಳ್ಳಿ, ಎಲ್ಲ ರಿಪೇರಿ ಆಯ್ತು. ದಯಮಾಡಿ ತಹಸೀಲ್ದಾರ್ ಬಂದು ತಗೋಬೇಕು, ಪೊಲೀಸ್ನವರು ರಕ್ಷಣಾ ಇಲಾಖೆ ತಹಸೀಲ್ದಾರ್ ಕರೀರಿ. ಮೇಲೆ ಬರ್ತದೆ, ಖರ್ಚು ವೆಚ್ಚಗಳು ದುಬಾರಿ ಆಗ್ತದೆ ಅನ್ನೋ ಆಲೋಚನೆ ಮೇಲೆ ಇವತ್ತು ನಾವೇ ಸಿಂಧಘಟ್ಟ ಕೆರೆ ಬೈಲಲ್ಲಿ 106 ಎಕರೆನ ಕಾಳು ಬೆಳೆ ಮಾಡಿಲ್ಲ ನೀರಿದ್ರು. ಆದ್ರೆ ಇವ್ರಿಬ್ರು MP-ಗಳವರಲ್ಲ, ಏನು ಭತ್ತದ ನಾಡು, ಕಬ್ಬು ನಾಡು, ಒಂದು ಮಂಡ್ಯ ಮತ್ತು ಮೈಸೂರು ಅಂತ ಹೇಳ್ತೀವಲ್ಲ, ಅದರಲ್ಲೂ ನಮ್ಮ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ ನಮ್ಮ ಕುಮಾರಸ್ವಾಮಿ ಅವರು. 75 ರೂಪಾಯಿ 1 ಕ್ವಿಂಟಲ್ ಭತ್ತ ಬೆಳೆಯಕ್ಕೆ ವರ್ಷಕ್ಕೆ ಹೆಚ್ಚುವರಿ ಅಷ್ಟೇನಪ್ಪ ಆಗೋದು. 20 ಕ್ವಿಂಟಾಲ್ ಬೇಕಕ್ಕೆ ಎಷ್ಟಾಯ್ತು? 1,500 ರೂಪಾಯಿ ಖರ್ಚು ಬರೋದು ಹೆಚ್ಚುವರಿಯಾಗಿ. ಇವತ್ತು 200 ಇದ್ದದ್ದು 300 ಆಗ್ತದೆ, 300 ಇದ್ದದ್ದು 500 ಆಗ್ತದೆ. ಇವತ್ತು 2,000 ಆಗ್ತದೆ ಗೊಬ್ಬರ, 2,200 ಆಗ್ತದೆ. ಇದು ಲೆಕ್ಕಾಚಾರವೇ ಗೊತ್ತಿಲ್ವಾ? ಅದರಲ್ಲೂ ಮಂಡ್ಯದಲ್ಲಿ
ಕೃಷಿ ವಿಶ್ವವಿದ್ಯಾನಿಲಯ ಫೋನ್ ಹೊಡೆದ್ರೆ ಅವರ ಕಾರ್ಯದರ್ಶಿಗಳು ಅವ್ರು ಯಾರು ಅವರಲ್ಲ ಸಹಾಯಕರು ಒಂದು ಕ್ವಿಂಟಾಲ್ ಭತ್ತ ಬೆಳೆಯಕ್ಕೆ ಎಷ್ಟು ಖರ್ಚು ಬರ್ತದೆ ಅಂತ ಕೇಳ್ಕೊಂಡು ಮಾತಾಡ್ಬೋದು. ನಮ್ಮಂತ ರೈತರು ಬೇಡಪ್ಪ, ಕೃಷಿ ತಜ್ಞರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಅದಕ್ಕೆ ನಾವು ಹೇಳೋದು ಭತ್ತಕ್ಕೆ 75 ಕೊಟ್ಟಿರೋದು ಅವಮಾನ. ಭತ್ತ ಬೆಳೆಯೋದು ಹಾಲಿ ಗೆಜೆಟ್ಟಾಗೆ ನೋಡ್ತಾ ಇದ್ದಾರೆ ಸರ್ಕಾರಗಳು. ತುಮಕೂರು ಹತ್ರ ದಾವಸ್ಪೇಟೆ ಹತ್ರ ಅದೆಷ್ಟೋ ಎಕರೆ ಅಂತ ಹೇಳ್ತಾ ಇದ್ರು. ಆಗ ನಾವು ಒಂಥರ ಹೇಳ್ತಾ ಇದ್ರೆ ಕರೆಂಟ್ ಬಂಜಣ ಅಂತ ನಾವ್ ಅಂತಿದ್ರು. ಈಗ ಬಿಡ್ದಿಯರು ಪಡ್ಕೊತಾವೆ, ಲಭೋ ಅಂದ್ರು ಬಿಡ್ತಾ ಇಲ್ಲ. ನಾನ್ ಮಾಡಿಲ್ಲ, ಅವ್ನ್ ಮಾಡಿಲ್ಲ ಇವ್ನ್ ಮಾಡಿದ, ಎರಡೂ ಕಚ್ಚಾಡ್ತಾವೆ. ಆ ಕಾರಣದಿಂದ ಏನು ಖಾಸಗಿ ಕಂಪನಿಗಳು ಬಂದು ಮೀಟರ್ನ ಫಿಕ್ಸ್ ಮಾಡೋದು ಗ್ಯಾರಂಟಿ. ಅದಕ್ಕೇನಾರ ಹೋರಾಟಕ್ಕೆ ಸನ್ನದ್ಧರಾದ ರೈತರು ಅವ್ರನ್ನ ಹೊಡೆದೋಡಿಸ್ಬೋದು. ಇಲ್ಲ ಯಾರೋ ಮಾಡ್ಕೋತಾರೆ ಅಂದ್ರೆ ಅವ್ರು ಫಿಕ್ಸ್ ಮಾಡೇ ಮಾಡ್ತಾರೆ. ಆಗ ನೀವು ಅನುಭವಿಸಕ್ಕೆ ನೀವು ಭದ್ರಾಗಿರ್ಬೇಕು. ಮತ್ತೆ ಮಂಡ್ಯ ಜಿಲ್ಲೆ ಮತ್ತೆ ಮೈಸೂರು ಜಿಲ್ಲೆನ ಇವತ್ತು ಕ್ಯಾರ್ನೇಕರ ತಾಲೂಕನ್ನ ಭತ್ತದ ನಾಡು ಅಂತಾರೆ. ಸುಮ್ನಿರ್ರೆ, ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದ್ರೆ ಎರಡೂ ಜಿಲ್ಲೆಯಲ್ಲೂ ತೆಗ್ದು ಬಿಡ್ತಾರೆ ಅಂದ್ರೆ ಬಾಳ್ ಬಿಡ್ತಾ ಇದ್ದಾರೆ.